ಇದು ಲೈವ್ ಸ್ವಾಮಿಗಳ ಕುರಿತ ಸ್ಫೋಟಕ ಸ್ಟೋರಿ. ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ತೆಗೆದವರ ಸ್ಟೋರಿಯನ್ನು ನಾವಿವತ್ತು ಬಿತ್ತರಗೊಳಿಸ್ತಾ ಇದ್ವಿ. ಸ್ವಾಮೀಜಿಯ ಕಾಲಿಗೆ ಪೊಲೀಸರು ಬಿದ್ದಿದ್ದು ಯಾಕೆ ಗೊತ್ತಾ? ಉತ್ತರ ಕರ್ನಾಟಕದ ಪ್ರಖ್ಯಾತ ಸ್ವಾಮೀಜಿಯ ರಿಯಲ್ ಸ್ಟೋರಿ ಇದು. ಆ ಭಾಗದಲ್ಲಿ ಸ್ವಾಮೀಜಿಯ ಪ್ರಭಾವ ಹೇಗಿದೆ ಗೊತ್ತಾ? ಸ್ವಾಮೀಜಿ ಕಾಲಿಗೆ ಬೀಳೋಕೆ ಮುಗಿ ಬೀಳ್ತಾರೆ ರಾಜಕಾರಣಿಗಳು. ಕಾಲಿಗೆ ಬಿದ್ದು ನಮಸ್ಕಾರದ ಬಗ್ಗೆ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನು ಹಾಡಿದ್ದಾರೆ. ನಿಮ್ಮ ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಲೈವ್ ಸ್ವಾಮಿಗಳ ಲೈವ್ ಮಾತು. ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಇದು ನಿಮ್ಮ ಫ್ರೀಡಂ ಟಿವಿ ನಿನ್ನೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿಯನ್ನು ಮಾಡಿದ್ದು. ಕಾರಿನಲ್ಲಿ ಕುಳಿತಂತಹ ಒಬ್ಬ ಸ್ವಾಮೀಜಿ ಎಲ್ಲ ಪೊಲೀಸರಿಗೆ 200 ರೂಪಾಯಿ 300 ರೂಪಾಯಿ ಕೊಟ್ಟು ಅವರ ಕಾಲಿಗೆ ಬೀಳಿಸ್ಕೊಂಡಿರುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನು ಕೂಡ ಬಿತ್ತರಗೊಂಡಿದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೂಡ ಬರ್ತಾ ಇದೆ. ಸಿದ್ದನಕೊಳ್ಳದ ಶಿವಕುಮಾರ ಸ್ವಾಮೀಜಿ ಕಾಲಿಗೆ ಬಿದ್ದಂತಹ ಪೊಲೀಸರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿರುವಂತಹ ಸಿದ್ದನಕೊಳ್ಳ ಕಾಲಿಗೆ ಬಿದ್ದ ಪೊಲೀಸರಿಗೆ 100 ರಿಂದ 200 ರೂಪಾಯಿ ಹಂಚಿದ್ದ ಶಿವಕುಮಾರ ಸ್ವಾಮೀಜಿ ಹಣ ಹಂಚಿದ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟ ಲೈವ್ ಸ್ವಾಮಿಗಳು ಪೊಲೀಸರಿಗೆ ತಾವು ಅಂದ ಮಾತುಗಳಿಗೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಿದ್ದನಕೊಳ್ಳ ಮಠಕ್ಕೆ ಭಕ್ತರು ದುಡ್ಡು ಕೊಡಲ್ವಂತೆ, ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಸ್ವಾಮೀಜಿಯೇ ದುಡ್ಡು ಕೊಡ್ತಾರಂತೆ. ಸ್ವಾಮೀಜಿ ಕೊಟ್ಟ ಹಣವನ್ನು ಭಕ್ತರು ಮೇಲಿಟ್ಟು ಪೂಜಿಸ್ತಾರಂತೆ. ಇದು ಭಕ್ತರನ್ನ ಬೆಳೆಸುವ ಮಠ, ಭಕ್ತರಿಗೆ ದುಡ್ಡು ಕೊಡ್ತೀವಿ ಹೀಗಂತ ಸ್ವಾಮೀಜಿಯವರು ಹೇಳಿರುವಂತಹದ್ದು. ನಮ್ಮೂರ ಸ್ವಾಮಿಗಳು ಅಂತ ಪೊಲೀಸರು ಕಾಲಿಗೆ ಬಿದ್ದಿದ್ದಾರೆ. ನಾನು ಕೊಟ್ಟ ಹಣವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ನಾನು ಕೊಟ್ಟ ಹಣವನ್ನು ಇಟ್ಟು ಪೂಜೆ ಮಾಡಿದರೆ ಹಣ ಡಬಲ್ ಆಗುತ್ತಂತೆ. ವಿಡಿಯೋ ವೈರಲ್ ಬಗ್ಗೆ ಪುಂಖಾನುಪುಂಖವಾಗಿ ಸ್ವಾಮೀಜಿಯವರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಫ್ರೀಡಂ ಟಿವಿ ನ್ಯೂಸ್ ನಿನ್ನೆ ಇದೇ ಸ್ವಾಮೀಜಿಯ ಬಗ್ಗೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಈ ಸುದ್ದಿ ಪ್ರಸಾರ ಆದ ನಂತರ ಶಿವಕುಮಾರ ಸ್ವಾಮೀಜಿಯವರು ಈಗ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರುವಂತಹದ್ದು. ಇದೇ ದೃಶ್ಯಾವಳಿಗಳು. ಈ ದೃಶ್ಯಾವಳಿಗಳು ಈಗಾಗಲೇ ಶಿವಕುಮಾರ ಸ್ವಾಮೀಜಿ ಅವರಿಗೆ ಆಪತ್ತು ತಂದುಕೊಟ್ಟಿರುವಂತಹ ಒಂದು ಸುದ್ದಿದು. ಕಾಲಿಗೆ ಬಿದ್ದಂತಹ ಪೊಲೀಸರಿಗೆ 100 ರೂಪಾಯಿ 200 ರೂಪಾಯಿಯನ್ನು ಹಂಚಿದ್ದಂಥ ಹಣ, ಆ ಹಣದ ವಿಡಿಯೋ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವಕುಮಾರ ಸ್ವಾಮೀಜಿಯವರು ರಿಯಾಕ್ಷನ್ ಕೂಡ ಕೊಟ್ಟಿರುವಂತಹದ್ದು. ಈ ಸುದ್ದಿಯನ್ನು ನಿಮ್ಮ ಫ್ರೀಡಂ ಟಿವಿ ನಿನ್ನೆ ಬಿತ್ತರ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವಕುಮಾರ ಸ್ವಾಮೀಜಿಯವರು ಕೂಡ ಒಂದು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಅಂದರೆ ಅವರು ಏನು ಹೇಳಿದ್ದಾರೆ ಅಂತಂತಂದರೆ, ಸ್ವಾಮೀಜಿಯವರಿಗೆ ಅಂದರೆ ಆ ಭಾಗದ ಜನರು ಸ್ವಾಮೀಜಿಗಳಿಗೆ ಜೊತೆಗೆ ಅಲ್ಲಿನ ಮಠಾಧೀಶರಿಗೆ ಹಣವನ್ನು ಕೊಡ್ತಿರ್ಲಿಲ್ವಂತೆ. ಸೊ ಹಾಗಾಗಿ ಸ್ವಾಮೀಜಿಯವರೇ ಅಲ್ಲಿನ ಭಕ್ತರಿಗೆ ಹಣವನ್ನು ಕೊಡ್ತಾ ಇರಂತೆ. ಅವರು ಕೊಟ್ಟಂತಹ ಆ ಹಣವನ್ನು ಅವರು ಮನೇಲಿಟ್ಟು ಪೂಜೆ ಮಾಡ್ತಿರಂತೆ. ಪೂಜೆ ಮಾಡಿದ್ರೆ ಅದು ಡಬಲ್ ಆಗುತ್ತೆ ಅನ್ನೋ ಒಂದು ವಾಡಿಕೆ ಕೂಡ ಆ ಒಂದು ಭಾಗದ ಜನರಿಗೆ ಇದೆ. ಸೊ ಹಾಗಾಗಿ ಈ ಥರದೊಂದು ಸುದ್ದಿ ನಿನ್ನೆ ವೈರಲ್ ಆಗಿತ್ತು. ತಕ್ಷಣ ಈ ಸುದ್ದಿಯನ್ನು ನಾವು ತೆಗೆದುಕೊಂಡಿದ್ದು. ಏನು ಹೇಳಿದ್ರು ಬನ್ನಿ ನೋಡ್ಕೊಂಬರೋಣ. ಇವತ್ತು ಒಂದು ವಿಡಿಯೋನ ವೈರಲ್ ಮಾಡಿದ್ರಿ. ಪೊಲೀಸರ ಒಂದು ದುಡ್ಡು ಇಸ್ಕೊಂಡು ನಮಸ್ಕಾರ ಮಾಡೋ ವಿಡಿಯೋ ಭಾಳ ವೈರಲ್ ಆಗಿದೆ. ಅದರಲ್ಲಿ ಯಾವುದೇ ರೀತಿ
ಅನ್ಯತಾ ಬಯಸಬಾರ್ದು. ಯಾಕಂದರೆ ನಮ್ಮ ಮಠ ಮೊದಲಿಂದ ಪರಂಪರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡೋದು ಮೊದಲಿಂದ ಇದೆ. 60 ವರ್ಷದಿಂದ ನಾವು ಒಂದು ದಿವ್ಸಕ್ಕೆ ದಾಸೋಹಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಹಣವನ್ನು ನಾವು ಭಕ್ತರಿಗೆ ಕೊಟ್ಕೊಂಡು ಭಕ್ತರನ್ನ ಬೆಳೆಸುವಂಥ ಮಠ ಇದು. ಹೀಗಾಗಿ ಅದರಲ್ಲಿ ಏನು ಅನ್ಯತಾ ಭಾವಿಸಬಾರ್ದು. ಅವು ಬಾದಾಮಿಯಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಂಟಾಗ ಅವರು ಅಲ್ಲಿ ಕರ್ತವ್ಯದ ಮೇಲೆ ಇದ್ದಾಗ ಆ ಹುಡುಗ ಈಗೇನು ಮುಂದೆ ನಿಂತಿದ್ದನಲ್ಲ ಆ ಹುಡುಗ ನನ್ನ ಹತ್ರ ಬರ್ತಾಯಿದ್ದ ಮೊದಲಿಂದ 10 ವರ್ಷದಿಂದ. ಅವ್ನು ನೋಡಿ ನಾನು ಗಾಡಿ ತೆರವಿದೆ. ತೆರಕೂಲೆ ಅವ್ರು ಬಂದು ಯಥಾರೀತಿ ಗುರುಗಳಂದ ನಮಸ್ಕಾರ ಮಾಡಿದ್ರು. ಆ ಪ್ರಕಾರ ನಾನು ದುಡ್ಡು ಕೊಟ್ಟಿದ್ದೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸಬಾರ್ದು. ಇದನ್ನು ದೊಡ್ಡ ಇಶ್ಯೂ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಯಾಕಂದರೆ ನಾವು ಅವ್ರಿಗೇನು ಲಂಚ ಕೊಟ್ಟಿಲ್ಲ. ಮೊದಲಿಂದ ಅವರು ನಮ್ಮ ಮಠಕ್ಕೆ ನಡ್ಕೊಂಡು ಬಂದಿದ್ದಾರೆ. ಅವರೊಬ್ಬರಿಗೆ ಕೊಟ್ಟಿಲ್ಲ ನಾವು ದುಡ್ಡು. ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ದುಡ್ಡು ಕೊಟ್ಕೊಂಡು ಬಂದಿದ್ದೀವಿ. ಸಿದ್ದರಾಮಯ್ಯನವ್ರಿಗೂ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ದೀವಿ. ಹಾಗೆಯೇ ಯಡಿಯೂರಪ್ಪ ಅವ್ರಿಗೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ದೀವಿ. ಅನೇಕ ಜನ ರಾಜಕಾರಣಿಗಳಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಡವರಿಂದ ಹಿಡಿದು ದೊಡ್ಡವರಿಗೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೆ ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಪರಂಪರೆ ಅದನ್ನು ಖರ್ಚು ಮಾಡೋದಕ್ಕೆ ಇದೆ. ಅದರಲ್ಲಿ ಯಾವುದೇ ಈ ರೀತಿ ವೈರಲ್ ಮಾಡಿ ಆ ಪೊಲೀಸ್ ಇಲಾಖೆಗೆ ಕಳಂಕ ತರುವಂಥದ್ದು ಮಾಡಬಾರ್ದು. ಒಂದು ಮನವಿ ನಮ್ಮದು. ಅದೇನೇ ಇದ್ದರೂ ಈ ಥರ ನಾನು ಕೂಡ ಆ ಹುಡುಗಿಗೆ ಹೇಳಿದೆ, ಬೇಡಪ್ಪ ಡ್ರೆಸ್ ಮೇಲೆ ನಮಸ್ಕಾರ ಮಾಡಬೇಡ ಅಂತ ಹೇಳಿದೆ ನಾನು. ಅವ್ರ ಭಾವನೆ ಅದು. ನಮ್ಮ ಭಾರತ ಸಂಸ್ಕೃತಿ ಗುರುಗಳ ಕಂಡಾಗ ನಮಸ್ಕಾರ ಮಾಡೋದು ಅವ್ರ ಭಾವನೆ. ಅದನ್ನು ದೊಡ್ಡ ಇಶ್ಯೂ ಮಾಡಿ ಅವರ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕೋದು ಸರಿಯಲ್ಲ. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸದೆ ಅವರ ಕುಟುಂಬಕ್ಕೂ ಅನ್ಯಾಯ ಆಗದಂಗೆ ತಾವೆಲ್ಲ ಅದನ್ನು ಗಮನ ಹರಿಸಿ ನೀವು ಕೂಡ ಭಕ್ತಾದಿಗಳು ವಿನಂತಿ ಇದನ್ನು ದೊಡ್ಡ ವಿಷಯ ಮಾಡಿ ಅದನ್ನು ದೊಡ್ಡ ಇಶ್ಯೂ ಮಾಡಬಾರ್ದಾಗಿ ನಮ್ಮ ಮಠದ ವತಿಯಿಂದ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದೀನಿ. ಹಂಗಲ್ಲಿ ಈಸರು ನಿಂತು ಬಿಟ್ಟಿರಲ್ಲ, ಮಂದಿ ಅಡ್ಡಾಡಕರ ಬಿಡ್ತಿರಲಿ ಎಲ್ಲಾರು ಕೊಡ್ರಿ. ಇಲ್ಲೇ ಮಾಡಲ್ಲ, ಡ್ರೆಸ್ ಮೇಲೆ ಮಾಡಬಾರ್ದ ಮಗನ. ಡ್ರೆಸ್ ಮೇಲೆ ಯಾ ಜಗತ್ಗಳಿಗೆ ಮಾಡಬಾರ್ದಲೇ ಡ್ರೆಸ್ ಮೇಲೆ ಹುಚ್ಚ ನನ್ನ ಮಗನ. ಏನ ಅಂತ ಸ್ವಾಮಿ ಅಲ್ಲ, ನಂದು ಏನಿದ್ರು ಲೈವ್ ಸ್ವಾಮಿ. ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ದುಡ್ಡು ಕೊಟ್ಟಂತಹ ಈ ಸ್ವಾಮೀಜಿ ದುಡ್ಡು ಕೊಟ್ಟು ಆಶೀರ್ವಾದವನ್ನು ಕೂಡ ಮಾಡಿರುವಂತಹದ್ದು. ಜೊತೆಗೆ ಯಡಿಯೂರಪ್ಪ ಅವರಿಗೂ ಕೂಡ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ದಾರಂತೆ ಈ ಸ್ವಾಮೀಜಿ. ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಸ್ವಾಮೀಜಿ ಕಾಲಿಗೆ ಬೀಳ್ತಾರಂತೆ. ದುಡ್ಡು ಕೊಟ್ಟು ಆಶೀರ್ವಾದ ಮಾಡೋದೇ ನಮ್ಮ ಪರಂಪರೆ ಹೀಗಂತ ಶಿವಕುಮಾರ ಸ್ವಾಮೀಜಿಯವರು ಹೇಳಿರುವಂತಹದ್ದು. ಸ್ವಾಮೀಜಿಗಳೇ ನಿಮ್ಮ ಕ್ಲಾರಿಫಿಕೇಶನ್ ಓಕೆ, ಆದರೆ ನಿಮ್ಮ ಮಾತು ಸರಿನಾ? ಒಂದು ಕೈನಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ಆದರೆ ಪ್ರಚಾರದ ಶೋಕಿಗೆ ಬಿದ್ದ ಸ್ವಾಮೀಜಿಗಳಿಂದ ವಿಡಿಯೋ ಕೂಡ ರೆಕಾರ್ಡ್ ಆಗಿರುವಂಥದ್ದು. ಹಣ ಕೊಟ್ಟಿದ್ದೇ ಆದರೆ ಕಾರಿನಲ್ಲಿ ಕೂತು ವಿಡಿಯೋ ಮಾಡಿಕೊಂಡಿದ್ದು ಯಾಕೆ? ಯೂನಿಫಾರ್ಮ್ ಹಾಕಿ ನಮಸ್ಕಾರ ಮಾಡಬೇಡಿ ಹೀಗಂತ ನೀವೇ ಹೇಳಿದ್ರಿ, ಆದರೂ ಕೂಡ ಕಾಲಿಗೆ ಬೀಳಿಸ್ಕೊಂಡಿದ್ದೀರಿ. ಸಮವಸ್ತ್ರ ಧರಿಸಿದ್ದ ಪೊಲೀಸರು ನಿಮ್ಮ ಕಾಲಿಗೆ ಹಣೆ ಒತ್ತಿ ನಮಸ್ಕರಿಸಿದರು. ಸ್ವಾಮೀಜಿಗಳ ಬಾಯಲ್ಲಿ ಬಂದ ಮಾತುಗಳು ಒಂದೊಂದು ಕೂಡ ಮುತ್ತು. ಪೊಲೀಸರನ್ನೇ ನೀವು ಆ ಮಗ ಈ ಮಗ ಅಂತೀರ. ಸ್ವಾಮೀಜಿ ಆಡೋರು ಮಾತಾಡೋ ಮಾತಾಯಿದು. ಭಕ್ತರಿಗೆ ಸಿಕ್ಕಷ್ಟು ಹಣ ಕೊಡ್ತಿರಲ್ಲ, ಈ ಹಣದ ಮೂಲ ಯಾವುದು? ಹಣ ಕೊಟ್ಟು ಭಕ್ತರನ್ನ ಸೆಳೆಯೋ ತಂತ್ರನ ನೀವು ಆಡ್ತಿರೋ ನಾಟಕನ ಇದು. ಎಸ್, ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಶಿವಕುಮಾರ ಸ್ವಾಮೀಜಿಯವರು ಹಣವನ್ನು ಕೊಟ್ಟಿದ್ದಾರಂತೆ. ಜೊತೆಗೆ ಯಡಿಯೂರಪ್ಪ ಅವರಿಗೂ ಕೂಡ ಹಣವನ್ನು ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಓಕೆ, ಆದರೆ ವಿಡಿಯೋಯನ್ನು ನೀವು ಯಾಕೆ ಮಾಡಿಕೊಂಡ್ರಿ? ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ವೈರಲ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಈ ರೀತಿಯಾಗಿ ನೀವು ಓಕೆ, ನೀವು ಯೂನಿಫಾರ್ಮಲ್ಲಿದ್ದೀರಾ, ನೀವು ಕಾಲಿಗೆ ಬೀಳಬೇಡಿ, ಅದೆಲ್ಲವೂ ಕೂಡ ಹೇಳಿದ್ದೀರಾ, ಅದೆಲ್ಲವೂ ಕೂಡ ಕರೆಕ್ಟ್ ಇದೆ. ಆದರೆ ಈ ವಿಡಿಯೋ ಹಿಂದಿರ ಅರ್ಥವೇನು? ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ವಿಡಿಯೋವನ್ನು ಮಾಡಿಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು? ಎಸ್, ಇದು ಈಗಿರುವಂತಹ ಪ್ರಶ್ನೆ. ಆಶೀರ್ವಾದ ಮಾಡಿ ನೋಡ.
ಖರ್ಚು ಮಾಡಬೇಡ್ರಿ. ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿಲ್ಲ ನೋಡಿ ಇಸು ಅವ್ನು ಬೇರೆ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ಟರು ಅವ್ನು ತೆಗ್ದು ಇಡ್ರಿ ಒಂದು ಆಸ್ತಿ ಆಕೈತೆ ಮಕ್ಕಳ ನಿಮ್ಗೆ ಮತ್ತೇನ್ಲೇ ಟುಮ್ ನನ್ನ ಮಗ ಬರೋದ ಬಿಟ್ಟು ಹಂಗಲ್ಲಿ ಈಸರು ನಿಂತು ಬಿಟ್ರಲ್ಲ ಮಂದಿ ಅಡ್ಡಾಡಕ್ಕಾರ ಬಿಡ್ತಿರಲಿ ಎಲ್ಲಾರು ಇಲ್ಲೇ ಮಾಡಲ್ಲ ಡ್ರೆಸ್ ಮೇಲೆ ಮಾಡಬಾರ್ದ ಮಗನ ಡ್ರೆಸ್ ಮೇಲೆ ಯಾ ಜಗತ್ಗಳಿಗೆ ಮಾಡಬಾರ್ದಲೇ ಡ್ರೆಸ್ ಮೇಲೆ ಹುಚ್ಚ ನನ್ನ ಮಗನ ಏನ ಅಂತ ಸ್ವಾಮಿ ಅಲ್ಲ ನಂದು ಏನಿದ್ರು ಲೈವ್ ಸಾಂಗ್ಗಳು ಅದೀವಿ ನಾವು. ಸ್ವಾಮೀಜಿಗಳ ಪರವೇ ನಿಂತ ಕೆಲ ಭಕ್ತ ಸಮೂಹ ನಮ್ಮ ಸ್ವಾಮಿಗಳು ತುಂಬ ಒಳ್ಳೆಯವರು ಹೀಗಂತ ಅಲ್ಲಿನ ಭಕ್ತರು ಕೂಡ ಹೇಳ್ತಿರುವಂತಹದ್ದು. ಚಿತ್ರರಂಗದ ಹಲವು ಕಲಾವಿದರ ಉಗಮವೂ ಕೂಡ ಇಲ್ಲೇ ಆಯ್ತಂತೆ. ಬಾರೋ ಯಾಕಲೇ ಹೋಗಲೇ ಅಂತಲೇ ಕೂಡ ಈ ಸ್ವಾಮೀಜಿ ಮಾತಾಡ್ತಾರಂತೆ. ಇವರು ಏನೇ ಮಾತಾಡಿದರೂ ಕೂಡ ಭಕ್ತರಿಗಂತೂ ತುಂಬ ಇಷ್ಟವಂತೆ. ದೊಡ್ಡ ದೊಡ್ಡ ಆಫೀಸರ್ಗಳು ಕೂಡ ಇಲ್ಲಿಗೆ ಬಂದು ಸ್ವಾಮೀಜಿಯ ಆಶೀರ್ವಾದವನ್ನು ಪಡಿತಾರಂತೆ. ಸ್ನೇಹಮಯಿ ಅಂತೆ, ಧರ್ಮ ಸಹಿಷ್ಣು ಅಂತೆ. ಸ್ವಾಮೀಜಿ ಏನು ಮಾಡಿದರೂ ಕೂಡ ಆ ಭಾಗದ ಜನರಿಗೆ, ಆ ಭಾಗದ ಭಕ್ತರಿಗೆ ಅದು ಬಹಳ ಇಷ್ಟ ಅಂತೆ. ಎಸ್, ಶಿವಕುಮಾರ ಸ್ವಾಮೀಜಿಗಳ ವಿಡಿಯೋ ನಿನ್ನೆ ಒಂದು ವೈರಲ್ ಆಗಿತ್ತು. ಅವರು ಪೊಲೀಸ್ ಅಧಿಕಾರಿಗಳಿಗೆ ಹಣವನ್ನು ಕೊಡುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಆಗಿದ ತಕ್ಷಣ ನಿಮ್ಮ ಫ್ರೀಡಮ್ ಟಿವಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಕೂಡ ಮಾಡಿತ್ತು. ಆದರೆ ಈ ಸುದ್ದಿ ಬಿತ್ತರಗೊಂಡ ತಕ್ಷಣ ಶಿವಕುಮಾರ ಸ್ವಾಮೀಜಿಯವರು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ. ಅಂದರೆ ಯಾವ ರೀತಿ ಕ್ಲಾರಿಫಿಕೇಷನ್ ಕೊಡ್ತಾರೆ ಅಂತಂತಂದರೆ, ಈ ಭಾಗದ ಜನರಿಗೆ ನಾವು ದುಡ್ಡು ಕೊಡೋದು ವಾಡಿಕೆ, ನಾವು ಕೊಟ್ಟಂತಹ ಹಣವನ್ನು ಅವರು ಅವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಇದು ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ವಾಡಿಕೆ. ಜೊತೆಗೆ ಅಲ್ಲಿನ ಭಕ್ತರು ಕೂಡ ಸ್ವಾಮೀಜಿಯವರ ಪರವಾಗಿ ಕೂಡ ಮಾತನಾಡಿದ್ದಾರೆ. ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬರ್ತಾರೆ, ರಾಜಕಾರಣಿಗಳು ಕೂಡ ಬರ್ತಾರೆ. ಯಡಿಯೂರಪ್ಪ ಬಂದಿದ್ದರು, ಸಿದ್ದರಾಮಯ್ಯ ಬಂದಿದ್ದರು, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ಬಂದು ಸ್ವಾಮೀಜಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಹೋಗಿರುವಂಥವರು. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಪೊಲೀಸರಿಗೆ ಹಣ ಕೊಟ್ಟಿದ್ದು ಸರಿ, ಅವರು ಕಾಲಿಗೆ ಬಿದ್ದಿರೋದು ನಿಮ್ಮ ಮೇಲಿನ ಒಂದು ಗೌರವಕ್ಕೋಸ್ಕರ ಬಿದ್ದಿರ್ಬೋದು, ಅದು ಕೂಡ ಸರಿಯೇ, ಆದರೆ ಇಲ್ಲ ಅಂತ ಹೇಳಲ್ಲ. ಆದರೆ ಆ ವಿಡಿಯೋ ಯಾಕೆ ಮಾಡಿದ್ರು, ವಿಡಿಯೋ ಮಾಡಿದ್ದು ಯಾರು, ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ಯಾಕೆ, ಇದು ಯಕ್ಷ ಪ್ರಶ್ನೆ ಆಗಿರುವಂತಹದ್ದು. ಯಾಕೆಂತಂದರೆ ಅವರೇ ಹೇಳ್ತಾರೆ ನಾನು ಲೈವ್ ಸ್ವಾಮಿಗಳು ಅಂತಂತ ಹೇಳಿ. ಸೊ ಹಾಗಾಗಿ ಅವರಿಗೆ ಈ ರೀತಿಯಾದಂತಹ ಒಂದು ಅಭ್ಯಾಸ ಇದೆಯಾ? ಎಸ್, ಶಿವಕುಮಾರ ಸ್ವಾಮೀಜಿಯವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಈ ಒಂದು ವಿಡಿಯೋ ಅಥವಾ ಈ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಈ ಒಂದು ಸುದ್ದಿ ಬಿತ್ತರಗೊಂಡ ತಕ್ಷಣ ಈಗಾಗಲೇ ಶಿವಕುಮಾರ ಸ್ವಾಮೀಜಿಯವರು ಒಂದು ರಿಯಾಕ್ಷನ್ ಕೂಡ ಕೊಟ್ಟಿರುವಂತಹದ್ದು. ಇದು ಮೊದಲಿನಿಂದ ಕೂಡ ನಡ್ಕೊಂಡ್ಬಂದಿರುವಂತಹ ವಾಡಿಕೆ. ಸೊ ಹಾಗಾಗಿ ಇದರಲ್ಲಿ ಯಾರೂ ಕೂಡ ಅಪಾರ್ಥ ಮಾಡ್ಕೊಳ್ಬಾರ್ದು. ಜೊತೆಗೆ ಆ ಪೊಲೀಸರಿಗೂ ಕೂಡ ಯಾವುದೇ ತೊಂದರೆ ಕೂಡ ಆಗಬಾರ್ದು ಅನ್ನೋ ಒಂದು ಅರ್ಥದಲ್ಲಿ ಈಗ ಅವರು ಒಂದು ವಿಡಿಯೋ ಮಾಡಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರುವಂತಹದ್ದು. ಹಣವನ್ನು ನಾವು ಭಕ್ತರಿಗೆ ಕೊಟ್ಕೊಂಡು ಭಕ್ತರನ್ನ ಬೆಳೆಸುವಂಥ ಮಠ ಇದು. ಹೀಗಾಗಿ ಅದರಲ್ಲಿ ಏನು ಅನ್ಯತೆ ಭಾವಿಸಬಾರ್ದು. ಅವು ಬಾದಾಮಿಯಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಂಟಾಗ ಅವರು ಅಲ್ಲಿ ಕರ್ತವ್ಯದ ಮೇಲೆ ಇದ್ದಾಗ ಆ ಹುಡುಗ ಈಗೇನು ಮುಂದೆ ನಿಂತಿದ್ದಲ್ಲ, ಆ ಹುಡುಗ ನನ್ನ ಹತ್ರ ಬರ್ತಾಯಿದ್ದ ಮೊದಲಿಂದ 10 ವರ್ಷದಿಂದ. ಅವ್ನು ನೋಡಿ ನಾನು ಗಾಡಿ ತೆರವಿದೆ, ತೆರಕೂಲೆ ಅವ್ರು ಬಂದು ಯಥಾರೀತಿ ಗುರುಗಳಂದ ನಮಸ್ಕಾರ ಮಾಡಿದ್ರು. ಆ ಪ್ರಕಾರ ನಾನು ದುಡ್ಡು ಕೊಟ್ಟಿದ್ದೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸಬಾರ್ದು. ಇದನ್ನು ದೊಡ್ಡ